ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ಇವತ್ತಿನ ಮೇನ್ ಡಿಶ್ ಏನಪ್ಪ ಅಂದರೆ ಒಂದು ಸೂಪರ್ ಆಗಿರೋ ಅಥೆಂಟಿಕ್ ಸ್ಟೈಲಲ್ಲಿ ಮಾಡುವಂತಹ ಬಿಸಿಬೇಳೆಬಾತ್. ತುಂಬಾ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಿಸಿಯಾಗಿರೋ ಟೈಮಲ್ಲೇ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಅದ್ರ ಜೊತೆಗೆ ಖಾರ ಬೂಂದಿನ ಮೇಲ್ಗಡೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಫಸ್ಟಿಗೆ ಇದನ್ನು ಇವಾಗ ಮಾಡಲಿಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಇವಾಗ ನಾನು ಒಂದು ಲೋಟದ ಅಕ್ಕಿ ತೊಗೊಂಡಿರೋದಕ್ಕೆ ಅರ್ಧ ಲೋಟ ನಾನು ಅದೇ ಲೋಟದಲ್ಲಿ ಬೇಳೆ ತೊಗೊಂಡಿದ್ದೀನಿ ನೋಡಿ, ತೊಗರಿಬೇಳೆ. ಅದನ್ನು ನಾನು ಇವಾಗ ಮಿನಿಮಮ್ 3 ವಿಷಲ್ನ ನಾನು ಕೂಗಿಸ್ಕೊತಾ ಇದ್ದೀನಿ. ಹಾಗೆ ಅದನ್ನು ಕೂಗೋಕ್ಕಿಟ್ಟು ಅದೇ ಲೋಟದಲ್ಲಿ ನಾನು 1 ಲೋಟ ಅಕ್ಕಿನ ನಾನು ತೊಳೆದು ನೆನೆಯೋಕ್ಕೆ ಅಂತ ಬಿಡ್ತಾಯಿದ್ದೀನಿ. ಇದು ಒಂದು ಹಾಫ್ ಆನ್ ಅವರ್ ಆದರೂ ನೆನೆಬೇಕು. ಅಂದರೆ ನಾವು ಬೇಳೆ ಕೂಗಿಸ್ಕೊಂಡು ತರಕಾರಿ ಎಲ್ಲನೂ ಒಗ್ಗರಣೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಓಕೆನಾ. ಇವಾಗ ನಾನು ತರಕಾರಿಯಲ್ಲಿ ಏನೇನು ತರಕಾರಿ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಬೀನ್ಸು, ಕ್ಯಾರೆಟು, ನೂಕೋಲು ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್, ಈ 4 ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ. ಮತ್ತು ಹಾಗೆ ನಾನು 1 ಕಪ್ಪಷ್ಟು ಚಿಕ್ಕ ಈರುಳ್ಳಿನ ಕೂಡ ನಾನು ತೊಗೊಂಡಿದ್ದೀನಿ ನೋಡಿ. ಇದು ಒಗ್ಗರಣೆಗೆ ಅಂತ ಹೇಳಿ. ಇದು 2 ದೊಡ್ಡ ಸೈಜಿನ ಈರುಳ್ಳಿ ಮತ್ತು 1-3 ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು. ಹಾಗೆ ನಾನು ಸ್ವಲ್ಪ ಲೆಮನ್ ಗಾತ್ರದಷ್ಟು ಹುಣಸೆಹಣ್ಣು ಕೂಡ ನಾನು ನೆನೆಯೋಕೆ ಇಟ್ಟಿದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿ ಪುಡಿ ಮತ್ತು MTR ಬಿಸಿಬೇಳೆಬಾತ್ ಪೌಡರ್ನು ಕೂಡ ನಾನು ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಲಾಸ್ಟಿಗೆ ಕಡಲೆ ಬೀಜ ಬೇಕಾಗತ್ತೆ, ಅದಕ್ಕೋಸ್ಕರ ನಾನು ಕಡಲೆ ಬೀಜನೂ ತೊಗೊಂಡಿದ್ದೀನಿ. ಅದನ್ನು ನಾನು ಲಾಸ್ಟಿಗೆ ಹೇಳ್ತೀನಿ ರೀ ಏನು ಮಾಡ್ತೀನಿ ಅಂತ ಹೇಳಿ. ಇವಾಗ ನಾನು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಸ್ವಲ್ಪ ಕಾದ ಮೇಲೆ ಅದಕ್ಕೆ ನಾನು ಸಾಸಿವೆನ ಹಾಕಿ ಸಾಸಿವೆಯನ್ನು ಸಿಡಿದ ಮೇಲೆ ಇವಾಗ ನಾನು ಕರಿಬೇವು ಮತ್ತು ಈರುಳ್ಳಿನ ನಾನು ಇವಾಗ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಫ್ರೈ ಆಗಲಿ. ಇದು ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ ನಾನು ಈರುಳ್ಳಿನ. ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ. ಇದು ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇವಾಗ ಟೊಮ್ಯಾಟೋನ ಕೂಡ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ ನೋಡಿ. ಇದು ಇಷ್ಟ ಆದರೆ ಸಾಕಾಗುತ್ತೆ, ಈರುಳ್ಳಿ ಬೆಂದಿದ್ರೆ ಸಾಕಾಗುತ್ತೆ. ಇವಾಗ ನಾನು ಟೊಮ್ಯಾಟೋನು ಕೂಡ ನಾನು ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೊ ಆ್ಯಕ್ಚುಲಿ ನಿಮಗೆ ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಆದರೂ ನಾವು ಸ್ವಲ್ಪ ತುಂಬಾ ಮೆತ್ತಗಾಗೋಷ್ಟು ಬೇಯಿಸ್ಕೊಳ್ಳೋಷ್ಟು ಅವಶ್ಯಕತೆ ಇರಲ್ಲ. ಇದು ಬೇಯಲಿಕ್ಕೆ ಸ್ವಲ್ಪ ನಾನು ಸಾಲ್ಟು ಕೂಡ ಸೇರಿಸ್ತೀನಿ. ಇವಾಗ ಸಾಲ್ಟು ಕೂಡ ನಾನು ಹಾಕ್ಕೊಂಡು ಒಂದು ಮೀಡಿಯಮ್ ಆಗಿ ಬೆಂದರೆ ಸಾಕಾಗುತ್ತೆ. ಟೊಮೆಟೊ ತುಂಬ ಕಲಿಸ್ಕೊಳ್ಳೋ ಥರ ಬೇಯಬೇಕು ಅನ್ನೋಂಥದ್ದು ಏನೂ ಇಲ್ಲ ಇದರಲ್ಲಿ. ಓಕೆನಾ. ಇವಾಗ ಚೆನ್ನಾಗಿ ಇದನ್ನು ಇದೆಲ್ಲ ನೋಡಿ, ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಎಲ್ಲ ಆದಮೇಲೆ ನಾನು ಇವಾಗನೇ ನಾನು ಏನು ತೆಗೆದಿಟ್ಕೊಂಡಿದ್ನಲ್ಲ ಹಸಿಮೆಣ್ಸಿನ್ಕಾಯಿ ಪುಡಿ ಮತ್ತು ಬಿಸಿಬೇಳೆಬಾತ್ ಪೌಡರು, ಅದನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ನಾನು 1 ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಪೌಡ್ರ್ ಹಾಕಿದ್ದೀನಿ. ಹಾಗೆ 3 ಸ್ಪೂನಷ್ಟು ನಾನು ಬಿಸಿಬೇಳೆಬಾತ್ ಪೌಡ್ರನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಓಕೆನಾ. ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಪೌಡ್ರನ್ನ ಚೆನ್ನಾಗಿ ಅರೋಮ ಬರುತ್ತೆ. ಹಾಗಾಗಿ ನಾನು ಬಿಸಿಬೇಳೆಬಾತ್ ಪೌಡರ್ನು ಮತ್ತು ಹಸಿಮೆಣ್ಸಿನ್ಕಾಯಿನೂ ಕೂಡ ಪುಡಿನೂ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಇವಾಗ ಮಸಾಲೆ ಹಾಕಿರೋದ್ರಿಂದ ಇದಾಗುತ್ತೆ. ಹಾಗಾಗಿ ಅದೆಲ್ಲ ಕ್ಲೀನಾಗಿ ಫ್ರೈ ಎಲ್ಲ ಆದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡೆ ಬೀನ್ಸು, ಕ್ಯಾರೆಟು, ನೂಕೋಲು ಮತ್ತು ಕ್ಯಾಪ್ಸಿಕಮ್ ಏನಿತ್ತಲ್ಲ ಅದನ್ನು ನಾನು ಇವಾಗ ಹಾಕ್ಕೊಂಡು ಅದನ್ನು ಕೂಡ ನಾನು ಲೋ ಫ್ಲೇಮಲ್ಲೇ ಈ ರೀತಿ ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಅದು ಕೂಡ ಮಸಾಲ ಅದಕ್ಕೆ ಕೋಟೆಡ್ ಆಗಿ ಚೆನ್ನಾಗಿ ಹೊಂದುತ್ತೆ ತರಕಾರಿಗೆಲ್ಲ. ಹಾಗಾಗಿ ಇದನ್ನು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ಚೆನ್ನಾಗಿ. ಅದೆಲ್ಲ ಮಿಕ್ಸ್ ಆದಮೇಲೆ ನಾವು ಈರುಳ್ಳಿ ಚಿಕ್ಕ ಈರುಳ್ಳಿ ಏನು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ನಾನು ಸೇರಿಸಿ ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಈರುಳ್ಳಿನ ನೀವು ಕೊನೆದಾಗೂ ಕೂಡ ಸೇರಿಸ್ಕೊಬೋದು, ಬಟ್ ಈ ಮಸಾಲ ಜೊತೆ ಹಾಕೋದ್ರಿಂದ ಅದು ಸ್ವಲ್ಪ ಟೇಸ್ಟು ಕೂಡ ಚೇಂಜ್ ಆಗುತ್ತೆ. ಹಾಗಾಗಿ ನಾನು ಹಾಕ್ತಾಯಿದ್ದೀನಿ. ಇವಾಗಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ವಿಷಲ್ ಬರ್ಸ್ಕೊಂಡಿರೋಂತಹ ಏನು ಬೇಳೆಕಾಳಿತ್ತಲ್ಲ, 3 ವಿಷಲ್ ಬಂದಿರೋಂತಹ ಬೇಳೆಕಾಳು, ಅದನ್ನು ನಾನು ಕೂಡ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ರೀತಿ ಇದು ಮಾಡಬೇಕಾಗತ್ತೆ. ಇವಾಗ ನಾವು ಲೋ ಫ್ಲೇಮಲ್ಲೇ ಮಾಡಬೇಕು, ಏಕೆಂದರೆ ಬೇಳೆ ಎಲ್ಲ ಹಾಕಿರೋದ್ರಿಂದ ಇದು ತಳ ಹಿಡಿಯುತ್ತೆ. ಹಾಗಾಗಿ ಆಮೇಲೆ ರೈಸು ಕೂಡ ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನೀವು ಇದನ್ನು ಲೋ ಫ್ಲೇಮಲ್ಲೇ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ಹುಣಸೆ ಹುಳಿ ಏನು ತೊಗೊಂಡಿದ್ವಲ್ಲ ಅದನ್ನು ಕೂಡ ನಾನು ಇದರಲ್ಲಿ ಸೇರಿಸಿ ಕ್ಲೀನಾಗಿ ಹಂಗೆ 1-2-3 ತಿರ್ವಾಕೊತಾ ಇದ್ದೀನಿ ನೋಡಿ. ಚೆನ್ನಾಗಿದು ತಿರ್ವಾಕೊಬೇಕಾಗತ್ತೆ. ಇದೇನು ಬೇಯಬೇಕು ಸ್ವಲ್ಪ ಹಾಗೆ ಹೀಗೆ ಆ ಥರ ಏನಿಲ್ಲ, ಜಸ್ಟ್ ನೀವು
ಸರ್ವ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ಅದೆಲ್ಲ ಆದಮೇಲೆ ರೆಡಿ ಆದಮೇಲೆ ನಾವು ನೆನೆಸಿಟ್ಟಿದ್ದಂತಹ ಅಕ್ಕಿ ಏನಿತ್ತಲ್ಲ ಅದನ್ನು ಕೂಡ ನಾನು ಸೇರಿಸ್ಕೊಂಡು ಕ್ಲೀನಾಗಿ ಕೆಳಗಡೆಯಿಂದ ಮಿಕ್ಸ್ ಮಾಡಬೇಕು. ಮತ್ತು ಬಿಸಿಬೇಳೆಭಾತ್ಗೆ ನೀವು ನೀರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಬೇಕಾಗತ್ತೆ, ಯಾಕೆಂದರೆ ಬೇಳೆ ಮತ್ತು ಅಕ್ಕಿ ಎಲ್ಲ ಹಾಕಿರೋದ್ರಿಂದ ಅದು ತಿಕ್ಕಾಗಿ ಬರುತ್ತೆ. ಹಾಗಾಗಿ ಮತ್ತು ನಾನು ಕಡಲೆ ಬೀಜ ಏನು ತೆಗೆದಿಟ್ಕೊಂಡಿದ್ದೆ ನೋಡಿ, ಅದನ್ನು ನಾನು ಇವಾಗ ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ. ಇದು ಚೆನ್ನಾಗಿ ಅದು ಬೇಯೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಬಿಸಿಬೇಳೆಭಾತಲ್ಲಿ. ಹಾಗಾಗಿ ನಾನು ಕಡಲೆ ಬೀಜನೂ ಕೂಡ ನಾನು ಯಾವಾಗಲೂ ಬಿಸಿಬೇಳೆಭಾತ್ ಮಾಡಬೇಕಾದ್ರೆ ಆ್ಯಡ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ನಾನು ಇಲ್ಲಿ ನೀರನ್ನು ಕೂಡ ಸೇರಿಸಿ ಸಾಲ್ಟ್ ಹಾಕಿದ್ದೀನಿ. ನೀರನ್ನ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ, ಅದು ಮತ್ತೆ ಗಟ್ಟಿ ಆಗುತ್ತೆ. ಹಾಗಾಗಿ ಅದೆಲ್ಲ ಹಾಕಿದ್ಮೇಲೆ ಕ್ಲೀನಾಗಿ 1-2 ಸ್ಪೂನು ತುಪ್ಪ ಹಾಕ್ಕೊಂಡು 1 ಅಥವಾ 2 ವಿಷಲ್ ನೀವು ಬರೆಸ್ಕೊಬೋದು. ಓಕೆನಾ, ಅಕ್ಕಿ ಎಲ್ಲ ನೆಂದ್ರಿಂದ ಬೇಗನೆ ಬೇಯುತ್ತೆ. ಹಾಗಾಗಿ ಇವಾಗ ನೋಡಿ ವಿಷಲೆಲ್ಲ ಓಪನ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಿಸಿಬೇಳೆಭಾತು ತುಂಬಾ ಚೆನ್ನಾಗಿರುತ್ತೆ. ನೀವು ನಾನು ಹೇಳೋ ಮೆಥಡಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಕೆಲವೊಬ್ಬರು ಅಕ್ಕಿ ಮತ್ತು ಬೇಳೆನ ಸಪ್ರೇಟಾಗಿ ಬೇಯಿಸ್ಕೊಂಡು ಕೂಡ ಒಗ್ಗರಣೆ ಮಾಡ್ಕೊಂಡು ಬಿಸಿಬೇಳೆಭಾತ್ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ನಿಮ್ಗೇನಾದ್ರು ನೆಕ್ಸ್ಟ್ ಆ ಥರದ್ದು ರೆಸಿಪಿ ಹೇಗೆ ಮಾಡೋದು ಅಂತ ಗೊತ್ತಾಗಬೇಕು ಅಂತ ಇದ್ದರೆ ಕಾಮೆಂಟ್ ಮಾಡಿ, ನಾನು ಅದನ್ನು ಕೂಡ ತೋರಿಸ್ತೀನಿ. ನಾನು ಇದನ್ನು ಇನ್ಸ್ಟೆಂಟಾಗಿ ಕುಕ್ಕರಲ್ಲೇ ಕೂಗಿಸಿ ಮಾಡ್ತಾ ಇರುವಂತಹದ್ದು. ಈಸಿಯಾಗೂ ಆಗುತ್ತೆ ಮತ್ತು ಬೇಗನೂ ಆಗುತ್ತೆ. ಆ ಥರ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ನೋಡಿ. ಬಿಸಿಬೇಳೆಭಾತು ಇಷ್ಟು ತಿಕ್ಕಾಗಿತ್ತಂದರೆ ನಮಗೆ ಸಾಕಾಗತ್ತೆ. ಇವಾಗ ನೋಡಿ ನಾನು ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಬಿಸಿಬೇಳೆಭಾತು. ನೀವು ಕೂಡ ಇದೇ ಮೆಥಡಲ್ಲಿ ಮಾಡಿ, ತುಂಬ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಬಿಸಿಬೇಳೆಭಾತು ಒನ್ ಆಫ್ ಮೈ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ಬಿಸಿ ಬಿಸಿ ಇದ್ದಾಗನೇ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಖಾರ ಬೂಂದಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ರೆಸಿಪಿ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ ಯು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.